ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಭಾನುವಾರ ಬೆಳಗ್ಗೆ ನನ್ನ ಮಗಳು ಭರತನಾಟ್ಯ ಕ್ಲಾಸಿಂದು ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಇತ್ತು. ಇವತ್ತು ಬೆಳಗ್ಗೆ ಬೇಗ ಇತ್ತು, ಅವಳದು 11 o'clock. ಸೊ ನಾವು ಬೇಗನೆ ರೀಚ್ ಆಗಬೇಕಿತ್ತು. ಅವಳದು ಎಕ್ಸಾಮ್ ಇದ್ದಿದ್ದು ಉಳ್ಳಾಳ, ಕೆಂಗೇರಿ, ನಿಯರ್ ಕೆಂಗೇರಿ ಹತ್ರ ಇತ್ತು. ಅವಳಿಗೆ ಮನೇಲೇ ಹೇರ್ ಸ್ಟೈಲ್ ಮಾಡಬೇಕಿತ್ತು. ಬೇಗ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾಯಿದ್ದೆ. ಮೇಕಪ್ ಮಾತ್ರ ಅಲ್ಲೇ ಮಾಡ್ತಾರೆ ಅವ್ರ ಸರು. ಎಲ್ಲ ಜ್ಯುವೆಲರಿ ಎಲ್ಲ ಹಾಕ್ಕೊಂಬಿಟ್ಟು ಮನೆಯಿಂದನೇ ಹೇರ್ ಸ್ಟೈಲ್ ಮಾಡಿಕೊಂಡು ಹೋಗಬೇಕು. ಮೇಕಪ್ ಮಾತ್ರ ಅಲ್ಲಿ ಹೋಗಿಂದ ಅವ್ರ ಸರ್ ಹತ್ರ ಮಾಡಿಸ್ಕೊತಾಳೆ. ಡ್ಯಾನ್ಸಿಗೆ ಈ ಥರ ಜಡೆ ಹಾಕಬೇಕು, ಈ ಥರ ಬನ್ ಹಾಕಬೇಕು. ಎಲ್ಲ ಹೇರ್ ಪಿನ್ನು ಮತ್ತು ಪಿನ್ಸು ಒಂದು ಸ್ವಲ್ಪ ರೆಡಿ ಸ್ಟಾಕ್ ಇಟ್ಕೊಂಡಿರಬೇಕು, ತುಂಬಾ ಬೇಕಾಗುತ್ತೆ. ಇವಳು ಬೇರೆ ತುಂಬ ಸ್ಟ್ರೇಟ್ ಹೇರ್ ಇರೋದ್ರಿಂದ ಹೇರ್ ಪಿನ್ಸ್ ಎಲ್ಲ ಜಾಸ್ತಿ ಇಟ್ಕೊಂಡಿದ್ದೆ ನಾನು. ಇವಾಗ ಅದಕ್ಕೆ ನೆಟ್ ಹಾಕ್ತಾಯಿದ್ದೀನಿ ನೋಡಿ. ಆ ಪುಡಿ ಕೂದಲೆಲ್ಲ ಆಚೆ ಬರೋದಿಲ್ಲ, ನೀಟಾಗಿ ಕಾಣಿಸುತ್ತೆ ಹಾಕಿದರೆ. ಬೆಳಗ್ಗೆ ತುಂಬಾ ಹರಿಬರಿ ಆಗಿತ್ತು. ದೂರ ಬೇರೆ ಅಲ್ವಾ ಹೋಗೋದಕ್ಕೆ, ಮನೆಯಿಂದ ತುಂಬಾ ದೂರ ಇದೆ. ಅವರೇ ಎಲ್ಲ ಜ್ಯುವೆಲರಿ ಎಲ್ಲ ಕೊಟ್ಟಿದ್ದರು ಮುಂಚೆನೇ. ಡಾಬು ಮತ್ತು ಶಾರ್ಟ್ ನೆಕ್ಲೆಸ್ಸು, ಲಾಂಗ್ ನೆಕ್ಲೆಸ್ ಎಲ್ಲ ಕೊಟ್ಟಿದ್ದರು. ಎಲ್ಲ ಬರ್ನೆಲ್ಲ ರೆಡಿ ಮಾಡಿಬಿಟ್ಟು ಈ ಥರ ಹೂವು ಹಾಕಬೇಕು. ಬಟ್ಟೆಯಿಂದ ಮಾಡಿದ್ದಾರೆ ಇದು. ನನಗೆ ಫಸ್ಟೆಲ್ಲ ಈ ಥರ ಹೇರ್ ಸ್ಟೈಲ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡೆ. ಮತ್ತು ಡ್ಯಾನ್ಸ್ ಕ್ಲಾಸಲ್ಲೆಲ್ಲ ಮಕ್ಕಳು ಸೀನಿಯರ್ಸ್ ಹತ್ರನೂ ನೋಡಿ ಕಲಿತೆ ನಾನು. ನೋಡಿ, ಇದೇ ಜ್ಯುವೆಲರಿ ಸೆಟ್ ಅವ್ರು ಕೊಟ್ಟಿರೋದು. ಎಲ್ಲ ರೆಡಿ ಆಗಿಬಿಟ್ಟು ದೇವರಿಗೆಲ್ಲ ಕೈ ಮುಗಿದು ಹೊರಟ್ವಿ ನಾವು. ಬೆಳಗ್ಗೆ ನೈಸ್ ರೋಡಿಂದನೇ ಹೋದ್ವಿ. ತುಂಬಾ ದೂರ ಇತ್ತು ಮನೆಯಿಂದ. ಇದೆ ನೋಡಿ ಸ್ಕೂಲು, ಅವಳದು ಎಕ್ಸಾಮ್ ಸೆಂಟರ್. ಎಷ್ಟೊಂದು ಜನ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದ್ರು. ಎಲ್ಲ ಮಕ್ಕಳದು ಒಂದೇ ಟೈಮಿಗೆ ಇರಲಿಲ್ಲ, ಒಬ್ಬೊಬ್ರದ್ದು ಒಂದೊಂದು ಟೈಮಿಗೆ ಕೊಟ್ಟಿದ್ರು. ಅಲ್ಲೇ ಸ್ಕೂಲಲ್ಲಿ ನೋಡಿ ತಾವರೆ ಹೂದು ಈ ಥರ ಪಾಂಡ್ ಮಾಡಿದರು. ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು. ಇವರೇ ಅವ್ರ ಗುರುಗಳು. ಇವ್ರ ಹೆಸರು ಲಕ್ಷ್ಮೀಕಾಂತ್ ಅಂತ. ತುಂಬ ಒಳ್ಳೆಯ ಗುರುಗಳು. ಎಷ್ಟು ಮಕ್ಕಳನ್ನ ಕೇರ್ ಮಾಡ್ತಾರೆ ಅಂದರೆ, ಪೇರೆಂಟ್ಸ್ ಹೋಗಲಿಲ್ಲ ಅಂದ್ರೂ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡಿ ಕರ್ಕೊಂಬರ್ತಾರೆ ಮನೆಗೆ. ಅವ್ರದ್ದೇ ಓನ್ ವೆಹಿಕಲ್ ಇದೆ, ಅದರಲ್ಲೂ ಕರ್ಕೊಂಡು ಹೋಗ್ತಾರೆ. ಮತ್ತು ಮಕ್ಕಳಿಗೆ ಯಾವುದೇ ಥರ ತಿನ್ನೋದಕ್ಕೆ ಏನೂ ಕೊರತೆ ಮಾಡಲ್ಲ. ಎಲ್ಲ ಐಟಮ್ಸ್ನ ತೊಗೊಂಬಂದಿರ್ತಾರೆ, ಅವರೇ ಮೇಕಪ್ ಮಾಡ್ತಾರೆ. ಅಲ್ಲಿ ಕೆಲವು ಜನ ಬಂದಿದ್ದರು ಗುರುಗಳು, ಅವ್ರು ಏನೂ ಮಕ್ಕಳ ಬಗ್ಗೆ ಅಷ್ಟೊಂದು ಕೇರ್ ಮಾಡಿದ್ದು ನಾನು ನೋಡಲಿಲ್ಲ. ಇವರು ಒಂದು ಕ್ಷಣ ಕೂತ್ಕೊಂಡಿಲ್ಲ. ಎಲ್ಲ ಮಕ್ಕಳ ಹತ್ರನೂ ಜವಾಬ್ದಾರಿಯಿಂದ ಎಲ್ಲ ಮಕ್ಕಳನ್ನು ನೋಡ್ತಾಯಿದ್ರು. ಎಕ್ಸಾಮ್ ಹೆಂಗೆ ಮಾಡ್ತಾಯಿದ್ದಾರೆ, ಯಾವ್ಯಾವ ಮಕ್ಕಳು ಯಾವ್ಯಾವ ರೂಮಲ್ಲಿ ಯಾವ ಥರ ಅಟೆಂಡ್ ಮಾಡ್ತಾರೆ, ಎಲ್ಲದನ್ನು ಅಬ್ಸರ್ವ್ ಮಾಡ್ತಾಯಿದ್ರು. ಅವರು ಇನ್ನೂ ತಿಂಡಿ ಸಹ ತಿಂದಿರಲಿಲ್ಲ, ಲೇಟಾಗಿ ತಿಂಡಿ ತಿಂದರು. ಬರುವಾಗೆಲ್ಲ ಕ್ಯಾರಿ ಮಾಡ್ಕೊಂಬಂದಿರ್ತಾರೆ. ಯಾವ ಮಕ್ಕಳಿಗೂ ಅವರು ಹಸಿವು ಅನ್ನಬಾರ್ದು, ಆ ಥರ ಎಲ್ಲ ಪಾಪ್ಕಾರ್ನು, ಬಿಸ್ಕೆಟು, ನಿಪ್ಪಟ್ಟು, ವಾಟರ್ ಬಾಟಲು, ಮಜ್ಜಿಗೆ ಎಲ್ಲದನ್ನು ತೊಗೊಂಬಂದಿದ್ರು. ಎಲ್ಲ ಈ ಥರ ಗುರುಗಳಿದ್ರೆ ತಂದೆ ತಾಯಿಗೆ ಅಷ್ಟು ಚಿಂತೆ ಬರಲ್ಲ. ಮಕ್ಕಳು ಬಿಡಪ್ಪ ನೆಮ್ಮದಿಯಾಗಿ ಹೋಗಿ ಬರ್ತಾರೆ, ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ ಅಂತ ನೆಮ್ಮದಿಯಾಗಿ ಕಳಿಸ್ಕೊಡ್ಬೋದು. ಅವರ ಸೀನಿಯರ್ಸ್ ಸ್ಟೂಡೆಂಟ್ಸ್ ಇರ್ತಾರಲ್ವ, ಅವ್ರಿಗೆ ಅವರು ಮೇಕಪ್ ಮಾಡೋದಕ್ಕೆ ಕಲಿಸ್ಬಿಟ್ಟಿದ್ದಾರೆ. ಅವರು ಹೆಲ್ಪ್ ಮಾಡ್ತಾರೆ. ಮಕ್ಕಳು ತುಂಬ ಸಪೋರ್ಟಿವ್ ಮಾಡ್ತಾರೆ. ಎಲ್ಲ ಮಕ್ಕಳಿಗೂ ಹೆಲ್ಪ್ ಮಾಡ್ತಾರೆ ಅವರು. ಪೇರೆಂಟ್ಸೇ ಮೇಕಪ್ ಮಾಡಬೇಕು ಅಂತ ಏನಿಲ್ಲ, ನೀಟಾಗಿ ಮಾಡ್ತಾರೆ. ಇವರು ಸೀನಿಯರ್ ಸ್ಟೂಡೆಂಟ್. ಇವರು ಹೋದ ತಕ್ಷಣ ಬೇಗನೆ ಮೇಕಪ್ ಮಾಡಿದರು. ನಾವು ಆಲ್ರೆಡಿ ಮನೆಯಿಂದನೇ
ಬನ್ನು ಮತ್ತು ಜ್ಯುವೆಲರಿ ಎಲ್ಲ ಸೆಟ್ಟು ಹಾಕ್ಕೊಂಡು ಹೋಗಿದ್ವಿ. 11:15 ಇವಳದು ಎಕ್ಸಾಮ್ ಇರೋದ್ರಿಂದ ಆಲ್ಮೋಸ್ಟ್ ಮನೆಯಿಂದನೇ ಎಲ್ಲ ರೆಡಿಯಾಗಿದ್ವಿ. ಮೇಕಪ್ ಮಾತ್ರ ನಾವು ಅಲ್ಲಿ ಮಾಡಿಸ್ಕೊಂಡ್ವಿ. ಭರತನಾಟ್ಯಕ್ಕೆ ಯಾವಾಗಲೂ ಮೇಕಪ್ ತುಂಬ ಹೈಲೈಟ್ ಆಗಿರಬೇಕು. ನಾವು ಮಾಡ್ತೀವಿ, ನಾವು ಮಾಡೋ ಮೇಕಪ್ ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ. ಕಣ್ಣುಗಳು ತುಂಬ ಸುಂದರವಾಗಿ ಕಾಣಬೇಕು ಡ್ಯಾನ್ಸಿಗೆ ಯಾವಾಗಲೂ. ಅವ್ರು ಅದಕ್ಕೆ ತುಂಬ ತಿಕ್ಕಾಗಿ ಕಾಜಲೆಲ್ಲ ಹಚ್ತಾರೆ. ಆಮೇಲೆ ಮನೆಗೆ ಬಂದಿಂದ ಇದು ಕೊಕೊನಟ್ ಆಯಿಲ್ ಇರುತ್ತಲ್ಲ, ಕೊಬ್ಬರಿ ಎಣ್ಣೆಯಿಂದ ಇದನ್ನೆಲ್ಲ ರಿಮೂವ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ರಿಮೂವ್ ಆಗಿಬಿಡುತ್ತೆ. ತುಂಬಾ ಕ್ರೌಡ್ ಇತ್ತು. ಎಲ್ಲ ಒಂದೇ ದಿನ ಎಲ್ಲ ಬ್ರಾಂಚಸ್ಸಿಂದ ಬರ್ತಾರಲ್ವ ಮಕ್ಕಳು, ತುಂಬ ಕ್ರೌಡ್ ಇತ್ತು. ಪೇರೆಂಟ್ಸು ನನ್ನನ್ನು ಒಳಗೆ ಬಿಟ್ಟಿದ್ರು. ಲಕ್ಕಿಲಿ ನನಗೆ ಅದಕ್ಕೆ ಇಷ್ಟೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ತು. ಆ ಸರೇ ನನ್ನ ಒಳಗೆ ಕರ್ಕೊಂಡು ಹೋಗಿದ್ರು. ಅವರು ಲಿಖಿತ ಅವರು ಮೇಸ್ಟ್ರು. ಇಲ್ಲಾಂದರೆ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಪೇರೆಂಟ್ಸು ಹೊರಗಡೆನೇ ಇದ್ದರು. ಎಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದು. ಪ್ರಾಕ್ಟಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ರಿಸಲ್ಟ್ ನೋಡಬೇಕು ಯಾವ ಥರ ಬರುತ್ತೆ ಅಂತ. ಈ ಮೇಕಪ್ ಎಲ್ಲ ಆದಮೇಲೆ ಮಕ್ಕಳು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಆ ಮೇಕಪ್ಪಲ್ಲಿ, ಆ ಕಾಸ್ಟ್ಯೂಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಎಲ್ಲ ಮಕ್ಕಳು ತುಂಬ ಸುಂದರವಾಗಿ ಕಾಣಿಸ್ತಾಯಿದ್ರು. ರೈಟಿಂಗ್ ಎಕ್ಸಾಮ್ ಇದ್ದಾಗ ನಾನು ಹೋಗಿರಲಿಲ್ಲ. ಅವರೇ ಇವ್ರ ಸರೇ ಎಲ್ಲ ಮಕ್ಕಳನ್ನೂ ಕರ್ಕೊಂಡೋಗಿ ಮತ್ತು ಅವ್ರ ಜೊತೆನೇ ಎಲ್ಲ ಬಂದಿದ್ದರು. ಈ ಸಲ ಸ್ವಲ್ಪ ಹೋಗ್ಬೇಕಾಗಿ ಬಂದಿತ್ತು, ಅದಕ್ಕೆ ನಾನು ಹೋಗಿದ್ದೆ ಪ್ರಾಕ್ಟಿಕಲ್ಸ್ ಇದ್ದಾಗ. ಬೆಳಗ್ಗೆ ಹೋಗ್ಬೇಕಾದ್ರೆ ಹಸ್ಬೆಂಡೇ ಡ್ರಾಪ್ ಮಾಡಿದ್ರು, ದೂರ ಇತ್ತಲ್ವ ಅದಕ್ಕೆ. ನೋಡಿ ಆಲ್ಮೋಸ್ಟ್ ಎಲ್ಲ ಮೇಕಪ್ ಆಗ್ತಾಯಿದೆ. ಮಕ್ಕಳಿಗೆ ಭರತನಾಟ್ಯ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಲಿಸಿ. ಯಾವುದಾದ್ರೂ ಒಂದು ಮಕ್ಕಳು ಆ್ಯಕ್ಟಿವಿಟೀಲಿ ಎಂಗೇಜ್ ಇರಬೇಕು. ಅದು ಒಂದು ಮಕ್ಕಳಿಗೆ ಒಳ್ಳೆಯದು. ಮುಂದೆ ಇವರೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ಬೋದು. ಜೂನಿಯರ್ ಆಯಿತು, ಇವಾಗ ಸೀನಿಯರು ಮಾಡಿಕೊಂಡು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಬೋದು. ಯಾವ ವಿದ್ಯೆ ಕಲ್ತ್ರೂ ಅದು ವೇಸ್ಟ್ ಅಲ್ಲ. ಅವರ ಒಂದು ಕಷ್ಟದ ಟೈಮ್ಗೆ ಅದು ಹೆಲ್ಪ್ ಆಗೇ ಆಗುತ್ತೆ. ಏನೂ ಕಲೀಲಿಲ್ಲ ಅಂದರೆ ಯಾವುದೂ ಹೆಲ್ಪ್ ಆಗಲ್ಲ. ಇದು ಆ ಸ್ಕೂಲ್ ಒಳಗಡೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ. ಆ ವಾಟರ್ ಫೌಂಟೇನ್ ಇದೆ ಮಧ್ಯದಲ್ಲಿ. ಅದು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಾನು. ತುಂಬ ದೊಡ್ಡ ಸ್ಕೂಲ್ ಇದು. ಮುಂಚೆನೇ ಗೆಜ್ಜೆ ಹಾಕೊಳ್ಳೋಂಗಿರಲಿಲ್ಲ, ಇವಾಗ ಗೆಜ್ಜೆ ಹಾಕೋತಾ ಇದ್ದಾಳೆ. ಇನ್ನೇನು ಹೋಗ್ಬೇಕು ಅವಳು ಎಕ್ಸಾಮ್ಗೆ ಒಳಗಡೆ ರೂಮಲ್ಲಿ. ಅದಕ್ಕೂ ಮುಂಚೆ ಗೆಜ್ಜೆ ಹಾಕ್ಕೊಂಡು ಗೆಜ್ಜೆ ಹಾಕಿದ್ಮೇಲೆ ಅವರು ಸ್ಲಿಪ್ಪರ್ಸ್ ಹಾಕಬಾರ್ದು. ಅದಕ್ಕೆ ಅಷ್ಟೊಂದು ಗೌರವ ಕೊಡಬೇಕು. ಆ ಗೆಜ್ಜೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಆ ಗೆಜ್ಜೆಗೆ. ಒಂದು ಕೈಗೆ ಹಚ್ಕೊಂಡಿದ್ಲು, ಆಲ್ತಾ ಅಂತಾರೆ ಇದಕ್ಕೆ.
ಇನ್ನೊಂದು ಕೈಗೆ ರೈಟ್ ಹ್ಯಾಂಡಿಗೆ ಹಚ್ಕೊಂಡಿರಲಿಲ್ಲ, ಮನೆಯಲ್ಲಿ ಟೈಮ್ ಆಗಲಿಲ್ಲ, ಅದಕ್ಕೆ ಅವಳು ಸೀನಿಯರ್ಸ್ ಹತ್ರ ಹಚ್ಕೋತಾ ಇದ್ಲು. ನಾನು ಹೇಳಿಲ್ವ, ಸೀನಿಯರ್ಸ್ ಈ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಅವರು. ಕೆಲವರು ಸೀನಿಯರ್ಸ್ ಆದಮೇಲೆ ಅವರೇ ಮಾಡ್ಕೊಂಡು ಬಿಡು, ನಾವೇನಕ್ಕೆ ಹಚ್ಬೇಕು, ನಾನೇನಕ್ಕೆ ಅವ್ರಿಗೆ ಮೇಕಪ್ ಮಾಡಬೇಕು ಅಂತಾರೆ. ಬಟ್ ಇಲ್ಲಿ ಇರೋರು, ಈ ಸರ್ ಇದರಲ್ಲಿ ಸೀನಿಯರ್ಸ್ ಇರೋ ಮಕ್ಕಳು ಒಬ್ರಿಗೊಬ್ರು ತುಂಬ ಕೋಆಪ್ರೇಟ್ ಮಾಡ್ತಾರೆ. ಒಬ್ಬರು ಯಾರು ಟಿಫನ್ ತಂದಿಲ್ಲ ಅಂದರೆ ಇವ್ರು ಶೇರ್ ಮಾಡ್ತಾರೆ. ಯಾರು ಏನೇ ಪ್ರಾಬ್ಲಮ್ ಇದ್ದರೂ ಇವರೆಲ್ಲರೂ ಕೋಆರ್ಡಿನೇಟ್ ಮಾಡ್ತಾರೆ. ಅದೇ ಖುಷಿ ಆ ಮಕ್ಕಳನ್ನ ನೋಡಿದ್ರೆ. ಇದು ರೂಮು. ಅವಳು ಒಳಗಡೆ ಹೋಗ್ಬೇಕು ಇವಾಗ ಎಕ್ಸಾಮ್ಗೆ. ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಹೊರಗಡೆ. ಒಬ್ಬೊಬ್ಬರಿಗೆ ಒಂದು 45 ಮಿನಿಟ್ಸ್ ಅವರು ಟೈಮ್ ತೊಗೋತಾಯಿದ್ರು. ನಮಗೆ ಒಳಗಡೆ ಬಿಟ್ಟಿರಲಿಲ್ಲ, ಹೊರಗಡೆಯಿಂದನೇ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನು. ಡ್ಯಾನ್ಸ್ ಮಾಡ್ತಾಯಿದ್ಲು, ಅದಕ್ಕೆಲ್ಲ ಅವರು ಮಾರ್ಕ್ಸ್ ಕೊಡ್ತಾ ಇರ್ತಾರೆ. ಮತ್ತು ಅವರು ಯಾವ್ಯಾವ ತಾಳ ಹಾಕಬೇಕು ಅಂತ ಹೇಳ್ತಾರೋ ಆ ತಾಳ ತಕ್ಕಂಗೆ ಅವರು ನೃತ್ಯ ಮಾಡಿ ತೋರಿಸ್ಬೇಕು. ಇವಳು ಸ್ವಲ್ಪ ನರ್ವಸ್ ಆಗಿದ್ಲು ಬೆಳಗ್ಗೆಯಿಂದ, ಹೇಗಿರುತ್ತೆ ಏನೋ ಎಕ್ಸಾಮ್, ಹೇಗೆ ಮಾಡ್ತೀನೋ ಅಂತ. ಅಟೆಂಡ್ ಮಾಡಿ ಹೊರಗೆ ಬಂದಿಂದೆ ಫುಲ್ ಖುಷಿಯಾಗೇ ಬಂದಳು. ಯಾವುದೂ ಟಫ್ ಇರಲಿಲ್ಲ, ಚೆನ್ನಾಗೇ ಮಾಡಿದೆ ಅಂತ. ಇವರೆಲ್ಲ ಅವ್ರ ಫ್ರೆಂಡ್ಸ್. ಇವರು ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ, ಮುದ್ದಾಗಿ ರೆಡಿ ಆಗಿಬಿಟ್ಟು. ನೋಡೋದಕ್ಕೆ ಒಂದು ಚಂದ ಅಲ್ವಾ ಆ ಜ್ಯುವೆಲರಿ, ಆ ಡ್ರೆಸ್ಸಲ್ಲೆಲ್ಲ ಮಕ್ಕಳು. ಇದು ಸ್ಕೂಲ್ ಒಳಗಡೆ ವಾಟರ್ ಫೌಂಟೇನ್ ಎಲ್ಲ ಮಾಡಿದ್ದಾರೆ ಮಧ್ಯದಲ್ಲಿ. ಫೋಟೋ ಸೆಷನ್ ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.